ಹಾಫ್ ಡೇ ಬೇರೆ ಆಗಿರೋದ್ರಿಂದ ಲಾಸ್ಟ್ ಪೇಷಂಟ್ ನಾನೇ. ನಾನು ಯಾವತ್ತೂ ಲೇಟಾಗಿ ಹೋಗೋದು. ಅಯ್ಯೋ, ಓದ್ಸೇನವ್ರಿಗೆ ಹೋಗ್ಬಿಟ್ಟು ಈಗ ಲೇಟಾಗಿ ಹೋಗಿ ಬಂದೆ ವಾಪಸ್ಸು. ಪ್ರತಿಯೊಂದು ಗಿಗ್ಸ್ಗೂ 9 ಮಿನಿಟ್ಸ್ ಬ್ರೇಕ್ ಕೊಡ್ತಾನೆ. ಸೊ ಇವಾಗ 8 ಮಿನಿಟ್ ಇದೆ. 8 ಮಿನಿಟಲ್ಲಿ ನಾನು ಹೊರಡಬೇಕು. ಸೊ ಕಟ್ಟಿಂಗ್ ಪ್ಲೇಯರಲ್ಲಿ ನಾನು ಹಲ್ಲನ್ನು ಕಟ್ ಮಾಡ್ಕೊಬಿಟ್ಟಿದ್ದೆ. ಆ ನೋವು ತಡೆಯೋಕ್ಕಾಗದೆ, ಹಲ್ಲು ನೋವು ಅಷ್ಟು ನೋವು ಬರ್ತಾಯಿತ್ತು ನನಗೆ. ಸೊ ಅರ್ಧ ಕಟ್ಟಾಯಿತು, ಇನ್ನು ಅರ್ಧ ಕಟ್ಟಾಗಿಲ್ಲ. ಯಾಕಂದರೆ ಒಳಗಡೆ ಬೇರು ಇರುತ್ತಲ್ಲ, ಇಷ್ಟು ಉದ್ದ ಇರುತ್ತೆ ಅದು ಬೇರು. ಅದು ಎಡಗೈ. ಯಾಕಂದರೆ ಇದು ನಾನು ಕ್ಯಾಮ್ರಾ ಈ ಥರ ಊಟ ಇಟ್ಕೊಂಡಿದ್ದೀನಿ. ಇದು ಬಲಗೈ. ಬಲಗೈಗೆ ನಾನು ಟ್ಯಾಟು ಹಾಕಿರೋಂಥದ್ದು. ಸೊ ಬಲಗೈ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಟ್ಯಾಟು ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಒಂದು ವಾರ 15 ದಿನ ನೋಡೇ ಸಿಕ್ಕಾಪಟ್ಟೆ ಚೇಂಜ್ ಆಗಿಬಿಡ್ತಾರೆ ಜನ. ಒಂದು ವರ್ಷ ನೋಡ್ತಾರೆ ಇವ್ರು ರೆಡಿ ಆಗ್ತಾರೆ ನಾಳೆ ಅಂತ. ರೆಡಿ ಆಗಲ್ಲ ಅಂತ ಗೊತ್ತಾಗ್ಬಿಟ್ಟು ಚೇಂಜ್ ಆಗಿಬಿಡ್ತಾರೆ. ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ ಮತ್ತು ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆಗೆ ಹಾಕೋದಕ್ಕೆ ಅಂತ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಸೊ ದೋಸೆ ಮಾಡಬೇಕು. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಸೊ ದೋಸೆ ಮತ್ತು ಪಲ್ಯ ಮಾಡಿದೆ. ಬಟ್ ತಿನ್ನೋಕ್ಕಾಗ್ತಾಯಿಲ್ಲ. ಸೊ ಒಂದಿಷ್ಟೇಷ್ಟು ನನಗೆ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ. ಅದನ್ನು ಗಟ್ಟಿಗೆ ಮಾಡಬೇಕು. ತುಂಬ ಮೆತ್ತಗೆ ಮಾಡಿದ್ರೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಸೊ ಆ ಗಟ್ಟಿಗೆ ಮಾಡಿಬಿಟ್ಟು ಒಂದು ಸ್ವಲ್ಪ ಪಲ್ಯ ಮಾತ್ರ ತಿಂದೆ. ಇದನ್ನು ದೋಸೆ ತಿಂದಿಲ್ಲ. ಸೊ ಇವಾಗ ಹೋಗಬೇಕು, ಅಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಬರಬೇಕು. ಸೊ ನೋಡಿ, ಸೊ ಯಾಕೆ ಈ ಥರ ಕರೆ ಕಟ್ಟಿದೆ ಅಂತ ನನಗೂ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಆಗಿಬಿಟ್ಟಿದೆ ಈ ನಡುವೆ ಎಲ್ಲ. ಸೊ ಕೆಳಗಡೆ ಅಲ್ಲೂ ನನಗೆ, ಆಮೇಲೆ ಬಲಗಡೆ ಜಾಸ್ತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಲಗಡೆ ಒಂದು ಇಲ್ಲಿ ಹಲ್ಲು ಮುರಿದೋಗಿದೆ. ಅಲ್ಲಿ ಮಾತ್ರ ಕರೆ ಕಟ್ಟಿದೆ. ಸೊ ಇನ್ನು ಮಿಕ್ಕಿ ಜಾಗ ಬಲಗಡೆ ಎಲ್ಲೂ ಕರೆ ಕಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಲಗಡೆ ನಾನು ಏನೂ ಒಗ್ಗಿಯಲ್ಲ. ಸೊ ಇದು ಎಡಗೈ. ಯಾಕಂದರೆ ಇದು ನಾನು ಕ್ಯಾಮ್ರಾ ಈ ಥರ ಊಟ ಇಟ್ಕೊಂಡಿದ್ದೀನಿ. ಇದು ಬಲಗೈ. ಬಲಗೈಗೆ ನಾನು ಟ್ಯಾಟು ಹಾಕಿರೋಂಥದ್ದು. ಸೊ ಬಲಗೈ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಟ್ಯಾಟು ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಸೊ ಈ ಕಡೆ ಜಾಸ್ತಿ ಅಗಿತೀನಿ. ಯಾವುದೇ ತಿಂದ್ರೂ ಈ ಕಡೆನೇ ತಿಂತೀನಿ. ಸೊ ಅದರಿಂದ ಪ್ರಾಬ್ಲಮ್ ಅಂತ ಡಾಕ್ಟ್ರನ್ನ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ, ಈಗಿನ ಫುಡ್ಗಳೆಲ್ಲ ಹಂಗೆ ಇದ್ದಾವೆ, ಎಲ್ಲ ತಿಂದು ಅದು ಅಲ್ಲೆಲ್ಲ ಕರೆ ಕಟ್ಟುತ್ತೆ. ಸೊ ನಾವು ಅದನ್ನು ನೀವು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ನಾವು ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರು. ಓಲೆ ಬಿಡಿ ಅಂತ ಈಗೇನು ಮಾಡೋದು, 1000 ಚಾರ್ಜಸ್ ಕೊಟ್ಬಿಟ್ಟು ಇವಾಗ ಅಲ್ಲೂ ಕ್ಲೀನ್ ಮಾಡಿಸ್ಕೊಬರೋಕ್ಕೆ ಹೋಗ್ತಾಯಿದ್ದೀನಿ ನಾನು. ಮನೇಲಿ ಎಷ್ಟೇ ಕ್ಲೀನ್ ಮಾಡೋದು, ಕ್ಲೀನ್ ಆಗದೆ ಇರೋನ ಬೇರೆಯವ್ರ ಕೈಲಿ ಮಾಡಿಸ್ಬೇಕಾಗುತ್ತೆ. ಹಾಗೆ ಇವಾಗ ಡಾಕ್ಟ್ರ್ ಕೇಳಿ ನಾವು ಅಲ್ಲೂ ಕ್ಲೀನ್ ಮಾಡಿಸ್ಕೊಬರೋಣ. ಸೊ ಬಾಯ್ ಆಸ್ಪತ್ರೆಲಿ ಸಿಗ್ತೀನಿ. ಆ್ಯಕ್ಚುಲಿ ಅಲ್ಲಿಂದ ಒಂದು ಕತೆ ಹೇಳಬೇಕು. ಇಲ್ಲಿ ಮುರಿದಿದೆಯಲ್ಲ ಅಲ್ಲೂ, ಅದು ಏನಿಲ್ಲ ಅಂದರೆ ನಾನು ಪಿ ಯು ಸಿಯಿಂದ ಡಿಗ್ರಿ ಓದೋ ಟೈಮಲ್ಲಿ ತುಂಬ ಉಳ್ಕಲಾಗ್ಬಿಟ್ಟಿತ್ತು. ಏನಕ್ಕೆ ಅಷ್ಟು ಉಳ್ಕಲಾಗಿತ್ತು ಅಂತ ಗೊತ್ತಿಲ್ಲ. ಆ ನೋವು ತಡೆಯೋಕ್ಕಾಗದೆ ಏನು ಮಾಡಿದ್ದೆ ಅಂದರೆ, ನಮ್ಮಲ್ಲಿ ಸೈಕಲ್ ರಿಪೇರಿ ಮತ್ತು ಮೋಟ್ರ್ ರಿಪೇರಿ ಮಾಡೋದಕ್ಕೆ ಅಂದರೆ ಮಳೆಗಾಲ ಬಂದಾಗ ತೊರೆಯಿಂದ ನೀರು ಹೊಡಿತಾಯಿದ್ದು ಕಾಕಡ ಗಿಡಗಳಿಗೆ. ಕಾಕಡ ಗಿಡ ಹಾಕಿದ್ದೋ ನಾವು. ಸೊ ಕಾಕಡ ಹೂಗಳನ್ನ ಬಿಡಿಸೋದು ಇದೆಲ್ಲ ನಮ್ಮದು ಕೆಲಸ. ಆವಾಗ ಚಿಕ್ಕ ವಯಸ್ಸಲ್ಲೆಲ್ಲ ಅದೇನೆ. ಸೊ ಆ ಸ್ಟೋರಿನೆಲ್ಲ ಯಾವಾಗಾರು ಅಪರೂಪಕ್ಕೆ ಹೇಳ್ತೀನಿ ನಾನು, ಏನೇನು ನಡೀತಾಯಿತ್ತು ಅಂತ. ಸೊ ಯಾರೋ ಫೋನ್ ಅಂತ ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳ್ತಾ ಇದ್ದೆ. ಹಲೋ, ನಮಸ್ತೆ ಸರ್. ಓಕೆ ಸರ್, ನೀವು ದುಡ್ಡನ್ನ ಪೇ ಮಾಡಿ ತಗೊತೀರಾ? 1,30,000 ಮೇಲಾಗ್ಬೋದು ಅನ್ಕೋತೀನಿ. ಓಕೆನಾ ನಿಮಗೆ? ಅಂದರೆ ತಗೊಳಕ್ಕಿದ್ದೀರಾ ನೀವೀಗ? ಹಂಗಿದ್ರೆ ನಿಯಮೋಷನ್ ಅವ್ರನ್ನ ಯಾರ್ದಾದ್ರೂ ನಂಬರ್ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ನಾನು ನಿಮಗೆ. ಅವರು ನಿಮಗೆ ಇದನ್ನು ತಗೊಂಡು ಮೆಜರ್ಮೆಂಟ್ ಎಲ್ಲ ಆನ್ಲೈನಲ್ಲಿ ತೊಗೊತಾರೆ. ಆನ್ಲೈನಲ್ಲಿ ತೊಗೊಂಡ್ರೆ ಒಂದು 2 ಮಂತ್ಸ್ ಆದರೂ ಆಗುತ್ತೆ. ಆವಾಗ ನನಗೆ 3 ಮಂತ್ಸ್ ಮೇಲೆ ತೊಗೊಬಿಟ್ಟಿದ್ರು, 2 ಇಯರ್ಸ್ ಬ್ಯಾಕು, 2-3 ಇಯರ್ಸ್ ಬ್ಯಾಕು. ಸೊ ಇವಾಗೆಲ್ಲ ಬೇಗ ಬಂದುಬಿಡುತ್ತೆ, 1 ಮಂತಿಗೆಲ್ಲ ಬಂದುಬಿಡುತ್ತೆ. 2 ಮಂತ್ಸು ಬೇಕಾಗಿಲ್ಲ. ಸೊ ನೀವು ಏನಾದರೂ ಒಂದು ಸಂಸ್ಥೆ ಕಡೆಯಿಂದ ಟ್ರೈ ಮಾಡ್ತೀವಿ ಅಂದರೆ ಒಂದು 50,000 ಸಂಸ್ಥೆಯವ್ರು ಹೆಲ್ಪ್ ಮಾಡ್ತಾರೆ. ಸಮರ್ಥನಮ್ ಅಂತ ಒಂದು ಸಂಸ್ಥೆ ಇದೆ. ಈ ಥರ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಆ ಥರ ಮಾಡ್ತೀನಿ ಅಂದರೂ ಓಕೆ. ಬಟ್ ಒಂದು ಮಾತು ಕೇಳಿ, ಇವಾಗ ನಡೀತಿದೆಯಾ ಅದು ಅಂತ ಕೇಳ್ಕೊಂಡು ಮಾಡೋದಿದ್ದರೆ ಓಕೆ. ಇಲ್ಲಾಂದರೆ ನೀವು ದುಡ್ಡು ಪೇ ಮಾಡಿ ತಗೊಡ್ತೀನಿ ಅಂದರೂ ಓಕೆ, ನಾನು ಹೇಳ್ತೀನಿ. ಹೌದೌದು.
ನಿಮ್ಗೆ ಎಷ್ಟೇ ವರ್ಷ ಸ್ಪೈನ್ ಇಂಜುರಿ ಆಗಿ? ಅಪ್ಪ 20 ಇಯರ್ಸಾ? ಅಪ್ಪ ನಾವು 7ನೇ ವರ್ಷ ಇದನ್ನೇ ಕಳೆಯೋದು ದೊಡ್ಡ ಜೀವಮಾನ ಅಂದ್ಕೊಂಡಿದ್ದೀವಿ. ಅದು ಸರಿ, ಹೆಂಗೆ ಇಂಡಿಪೆಂಡೆಂಟ್ ಆಗಿದ್ದೀರಾ ಏನಾದರೂ? ಬೇರೆಯವ್ರು ಇದ್ದಾರಾ ಮನೇಲಿ? ಅಬ್ಬಾ ಸದ್ಯ ಎಲ್ಲರೂ ಇದ್ದಾರಲ್ಲ, ಅದೇ ಗ್ರೇಟು ನಿಮಗೆ. 20 ವರ್ಷದಿಂದ ಯಾರೂ ಚೇಂಜ್ ಆಗಿಲ್ವಾ? ಅಬ್ಬಾ ದೇವರೇ, ನಿಜವಾಗ್ಲೂ ಕೇಳ್ಬಿಟ್ಟು ಖುಷಿ ಆಯಿತು ನನಗೆ. ಬರೀ ಒಂದು ವಾರ 15 ದಿನ ನೋಡೇ ಸಿಕ್ಕಾಪಟ್ಟೆ ಚೇಂಜ್ ಆಗಿಬಿಡ್ತಾರೆ ಜನ. 1 ವರ್ಷ ನೋಡ್ತಾರೆ ಇವ್ರು ರೆಡಿ ಆಗ್ತಾರೆ ನಾಳೆ ಅಂತ, ರೆಡಿ ಆಗಲ್ಲ ಅಂತ ಗೊತ್ತಾಗ್ಬಿಟ್ರೆ ಚೇಂಜ್ ಆಗಿಬಿಡ್ತಾರೆ. ಹೌದಪ್ಪ, ಹೌದೌದು ನಿಜ. ಬಟ್ ಏನೋ ಪುಣ್ಯ ಮಾಡಿದ್ದೀರಾ, ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಆರಾಮಾಗಿ ಲೈಫ್ ಲೀಡ್ ಮಾಡಿ ಅಷ್ಟೇ. ಇಲ್ಲಿವರೆಗೂ ನೀವು ವೀಲ್ ಚೇರ್ ಯೂಸೇ ಮಾಡಿಲ್ವಾ? ಹಾಂ ಹಾಂ. ಫುಲ್ಲಿ ಇಂಡಿಪೆಂಡೆಂಟ್ ಆಗೋಕ್ಕೆ. ಫುಲ್ಲಿ ಇಂಡಿಪೆಂಡೆಂಟ್ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಹೊರಗಡೆ ನಮ್ಮಷ್ಟಕ್ಕೆ ನಾವೇ ಹೋಗಿ ಬರ್ತೀವಲ್ಲ, ಅದು ಫುಲ್ಲಿ ಇಂಡಿಪೆಂಡೆಂಟ್ ಅಂತ. ಯಾರ ಸಹಾಯನೇ ಇಲ್ಲದೇ ಹೋಗ್ತೀವಲ್ಲ ಅದು. ಬೇರೆದೆಲ್ಲ ಎಲ್ಲ ಇದೆ, ಬೇರೆಯವ್ರ ಸಹಾಯ ಇಲ್ದಂಗೆ ಓಡಾಡ್ಕೊಂಡು ಬರ್ತೀವಲ್ಲ ಹೊರಗಡೆ, ಅದೇ. ಸರಿ ಸರ್, ನಾನು ನಿಮ್ಗೆ ಯಾರ್ದಾದ್ರು ನಂಬರ್ ಮೆನ್ಷನ್ ಮಾಡಿರ್ತೀನಿ ನಿಮಗೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ತೊಗೊಬೋದು ನೀವು. ನಾನು ನಿಮಗೆ ಕಳಿಸ್ತೀನಿ ಒಂದು ನಂಬರ್, ಅವ್ರ ಹತ್ರ ಮಾತಾಡಿ ನೀವು. ಟೆಕ್ಸ್ಟ್ ಮೆಸೇಜ್ ಮಾಡ್ತೀನಿ. ಓಕೆ. ಅಲ್ಲಿನ ಕತೆ ಹೇಳೋಕೆ ಹೋಗ್ಬಿಟ್ಟು ಅರ್ಧಕ್ಕೆ ನಿಂತ್ಕೊಬಿಡ್ತು. ಸೊ ಈಗೆಲ್ಲೂ ಸಿಕ್ಕಾಪಟ್ಟೆ ನೋವು ಬರ್ತಾಯಿತ್ತು ನನಗೆ. ನಾನು ಡಿಗ್ರಿ ಫಸ್ಟ್ ಇಯರ್ ಅನ್ಕೋತೀನಿ, ಇಲ್ಲ ಅಂದರೆ PUC ಸೆಕೆಂಡ್ ಇಯರಾ, ಇಲ್ಲ ಡಿಗ್ರಿ ಫಸ್ಟ್ ಇಯರು. ಸೊ ಈಗೆಲ್ಲ ತೆಗ್ಸೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಬಿಡಿ. ಅದಕ್ಕೂ 1 ಇಯರ್ ಬ್ಯಾಕು ನಾನೇನು ಮಾಡಿದ್ದೆ, ನೋವು ತಡ್ಕೊಳಕ್ಕಾಗದೆ, ಅದೇ ನಾನು ಹೇಳಿದ್ನಲ್ಲ, ಮೋಟರ್ ರಿಪೇರಿ ಮಾಡೋಕ್ಕೆಲ್ಲ ಒಂದು ಕಟಿಂಗ್ ಪ್ಲೇಯರೆಲ್ಲ ಇಡ್ತಾಯಿದ್ರು. ಸೊ ಕಟ್ಟಿಂಗ್ ಪ್ಲೇಯರಲ್ಲಿ ನಾನು ಹಲ್ಲನ್ನು ಕಟ್ ಮಾಡ್ಕೊಬಿಟ್ಟಿದ್ದೆ. ಆ ನೋವು ತಡೆಯೋಕ್ಕಾಗದೆ, ಅಲ್ಲಿ ನೋವು ಅಷ್ಟು ನೋವು ಬರ್ತಾಯಿತ್ತು ನನಗೆ. ಸೊ ಅರ್ಧ ಕಟ್ಟಾಯಿತು, ಇನ್ನು ಅರ್ಧ ಕಟ್ಟಾಗಿಲ್ಲ. ಯಾಕಂದರೆ ಒಳಗಡೆ ಬೇರು ಇರುತ್ತಲ್ಲ, ಇಷ್ಟು ಉದ್ದ ಇರುತ್ತೆ ಅದು ಬೇರು, ಆ ಬೇರು ಬರಲ್ಲ. ಸೊ ಅವಾಗ ಏನು ಮಾಡಿದೆ, ಒಂದಷ್ಟು ದಿನ ಬಿಟ್ಟೆ ಮತ್ತೆ ನೋವು ಜೋರು ಅಂದರೆ ಜೋರು ಜಾಸ್ತಿ ಆಗಿಬಿಡ್ತು ನನಗೆ. ಸೊ ಮತ್ತೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಕಾಲೇಜು ಮತ್ತು ಹಾಸ್ಪಿಟ್ಲು, ಸೊ ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಅಮ್ಮನಿಗೆ ಏನಕ್ಕೋ ತೋರ್ಸೋಕೆ ಹೋಗಿ, ನಾನು ಆ ಟೈಮಲ್ಲಿ ಡಾಕ್ಟ್ರನ್ನ ಕೇಳ್ಕೊಂಡೆ, ಸರ್ ಹಲ್ಲು ತೆಗಿತೀರಾ, ಏನು ಕತೆ, ಏನಾದ್ರು ಕಣ್ಣಿಗೆ ಎಫೆಕ್ಟ್ ಆಗುತ್ತಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ಕೊಂಡು ಫಸ್ಟ್ ಟೈಮ್ ಹಲ್ಲು ತೆಗ್ಸಿದ್ದದನ್ನ ಗಂಟ್ಲು ಅಂಗ್ಳಕ್ಕೆ ಇಂಜೆಕ್ಷನ್ ಇಕ್ಕಿದ್ರಪ್ಪ ಸರಿಯಾಗಿ. ಹೆಂಗೆ ನೋವಾಯಿತು ಅಂದರೆ ಬಾಯಿ ಬಡ್ಕೊಂಡು ಬಿಟ್ಟಿಲ್ಲ ಅವರು, ಯಾಕಂದರೆ ಅಲ್ಲಿ ನೋವು ಗೊತ್ತಾಗಬಾರ್ದಲ್ವ ಹಲ್ಲು ತೆಗೆಯೋದಕ್ಕೆ. ಸೊ ಅವಾಗ ಒಂದು ಟೈಮು, ಸೊ ಇನ್ನೂ ಒಂದು ಟೈಮು ನನ್ನ ಮಗ ಹುಟ್ಟಿ 1.5 ವರ್ಷ ಆಗಿತ್ತು. ಆ ಟೈಮಲ್ಲಿ ಏನಾಯಿತು, ಹಿಂದೆ ಫುಲ್ಲು ನೋಡಿ ಆ ಲಾಸ್ಟ್ ಅಲ್ಲಿ ಕಾಣ್ತಿದೆಯಲ್ಲ, ಆ ಹಲ್ಲು ಯಾವಾಗಲೂ ಅಂದರೆ ನಾವು ಏಜಲ್ಲಿ ಸ್ಟೇಜ್ ಆದ್ರೂ ಹುಟ್ತಾ ಇರುತ್ತೆ ಆ ಹಲ್ಲು ಹಿಂದೆಗಡೆ ಬ್ಯಾಕ್ ಸೈಡು. ಸೊ ಹೊಸ ಹಲ್ಲು ಹುಟ್ಟಿತ್ತು. ಆ ಹಲ್ಲೇನಾಗಿದ್ಬಿಟ್ಟಿದೆ, ಹಿಂಗೆ ಸ್ವಲ್ಪ ಸೊಟ್ಟಾಗ್ಬಿಟ್ಟೈತೆ. ಅದು ಹೊಸ ಹುಡುಗ ಹಾಕೊಂಡು ಎಟ್ಟದು, ನೋವು ಅಂದರೆ ನೋವಾಗ್ತಾ ಇರೋದು ನನಗೆ. ಏನು ಮಾಡೋದು, ಒಳ್ಳೆ ಹಲ್ಲಿನ ಕತೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು, ನಮ್ಮ ಅಣ್ಣನ ಮದುವೆ ಟೈಮ್ ಅದು. ನಮ್ಮ ಅಣ್ಣನ ಮದುವೆ ಇನ್ನೊಂದು ವಾರ ಇದೆ. ಅಲ್ಲಿ ಕೀಳ್ಸಿದ್ರೆ ಇಲ್ಲೆಲ್ಲ ಊತ ಬರುತ್ತೆ, ಮತ್ತು ಮದುವೆಲೆಲ್ಲ ಕಾಣಿಸುತ್ತಲ್ಲ, ಏನು ಮಾಡೋದು, ರೆಡಿ ಆಗಬೇಕಲ್ಲ ನಾನು ಬೇರೆ ಅಂತ ಹೇಳ್ಬಿಟ್ಟು ನಾನು ಒಂಥರ ಟೆನ್ಷನು. ಆದರೂ ನೋವು ತಡ್ಕೊಳಕ್ಕಾಗ್ತಿಲ್ಲ. ಏನು ಮಾಡಿದೆ, ಡಾಕ್ಟ್ರ್ ಹತ್ರ ಹೋಗಿ, ಸರ್ ನೋಡಿ ಹಿಂಗೆ 1 ವಾರ ಮದುವೆ ಇದೆ, ಸೊ ಅಷ್ಟರಲ್ಲಿ ನೋವು ಇಳಿದು ಆಮೇಲೆ ಊತ ಎಲ್ಲ ಇಳ್ದೋಗ್ಬಿಡುತ್ತಾ ಹೇಳಿ ಅಂತ ಹೇಳಿದೆ. ಸರಿ ಆಗುತ್ತೆ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಹೋಗ್ಲಿ ಅಂತೇಳಿ ಒಂದು ಹಲ್ಲು ತೆಗೆದ್ರೆ ಅದ್ರ ಮೇಲ್ಗಡೆ ಅಲ್ಲಿರೋದೇನಾಗುತ್ತೆ, ಆ ಹೊಸಡುಗೆ ಟಚ್ ಆಗ್ತಿದೆ ಕೆಳಗಡೆಗೆ. ಸೊ ಅದು ಪ್ರಾಬ್ಲಮ್ ಆಗುತ್ತೆ, ಅದನ್ನು ತೆಗಿಬೇಕು ಅಂದರು. ಇನ್ನೇನು ಮಾಡೋದು, ಸರಿ ಬಿಡು ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಪಾಟಲ್ಲೇ ಡಿಸೈಡ್ ಮಾಡ್ಕೊಂಡೆ. ಸೊ ಇನ್ನೊಂದಲ್ಲೂ ತೆಗಿಸ್ಲೇಬೇಕಲ್ಲಪ್ಪ ಇವಾಗ, ವಿಧಿ ಇಲ್ಲದೆ ಅಂತ ಹೇಳಿ ಅದ್ರ ಮೇಲ್ಗಡೆ ಅಂದರೆ ಒಂದಲ್ಲೂ ಕೆಳಗಡೆ ತೆಗೆದು ಅಲ್ಲಿ ಹೊಲಿಗೆ ಹಾಕಿದ್ರು, ಹೊಸಡುಗೆಲ್ಲ ಸೇರಿಸಿ ಹೊಲಿಗೆ ಹಾಕಿದ್ರು. ಮತ್ತು ಅದ್ರ ಮೇಲ್ಗಡೆ ಇರೋ ಅಲ್ಲೂ ತೆಗೆದ್ರು. ಅದನ್ನು ತೆಗೆದ್ಬಿಟ್ಟು ಹೊಲಿಗೆ ಹಾಕಿ ಸ್ಟಿಚ್ ಹಾಕಿ 3 ದಿನ ಏನೂ ಕೋಲ್ಡ್ ಆಗಲಿ ಮತ್ತು ಬಿಸಿ ಇರೋದಾಗಲಿ ತಿನ್ನಬಾರ್ದು, ಮಾತಾಡಬೇಡಿ ಜಾಸ್ತಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ನಮ್ಮ ಪೂರ್ವಿ ಅವಾಗ ಇನ್ನೂ ಚಿಕ್ಕವನೆಲ್ಲ ಸಿಕ್ಕಾಪಟ್ಟೆ ತೀಟೆ ಮಾಡೋನು. ಅವನ ಹತ್ರ ಮಾತಾಡೋಕೆ ಹೋಗ್ತಿರ್ಲಿಲ್ಲ, ನಂಗೆ ಬಡ್ಕೊಳಕ್ಕೂ ಹೋಗ್ತಿರ್ಲಿಲ್ಲ. ಅವಾಗೇನು ಮಾಡಿದೆ, ನಮ್ಮ ಅಪ್ಪನ ಮನೆಗೆ ಕಳಿಸ್ಬಿಟ್ಟೆ. ಹೋಗಿ 3 ದಿನ ಆತಕ್ಕೆ ಬರಬೇಡ ನೀನು ಎಲ್ಲರೂ ಅಂತ ಹೇಳ್ಬಿಟ್ಟು ಅವನಿಗೆ ಕಳಿಸ್ಬಿಟ್ಟು 3 ದಿನ ಯಾರ ಹತ್ರನೂ ಮಾತಾಡಿಲ್ಲ ನಾನು. ಸೊ ಫೋನ್ ಕೂಡ ಯೂಸ್ ಮಾಡ್ತಿರ್ಲಿಲ್ಲ. ಸುಮ್ಮನೆ ಊಟನೂ ತಿನ್ನೋಕ್ಕಾಗ್ತಿರ್ಲಿಲ್ಲ, ಸುಮ್ಮನೆ ಜ್ಯೂಸು ಏನಾದ್ರು ಮಾಡಿಬಿಟ್ಟು ಕುಡಿಯೋದು, ಸುಮ್ಮನೆ ಮಲ್ಕೊಳ್ಳೋದು. ಇಷ್ಟಿಷ್ಟು ಹಬ್ಬ ಊದ್ಕೊಂಡ್ಬಿಟ್ಟಿತ್ತು ನನಗಂತೂ. ಸೊ ಮದುವೆ ಅಷ್ಟರಲ್ಲಿ ಒಂದು ಮಟ್ಟಿಗೆ ಒಂದು 80% ಅಷ್ಟು ಕಮ್ಮಿ ಆಗಿತ್ತು ಊತ ಎಲ್ಲ. ಆಮೇಲೆ ಅಷ್ಟೇನು ಕಾಣಿಸ್ತಾ ಇರಲಿಲ್ಲ ಕೆನ್ನೆ ಎಲ್ಲ.
ಸೊ ಆ ಫೋಟೋನ ನಾನು ಸೈಡಲ್ಲಿ ಹಾಕ್ತೀನಿ ನೋಡಿ. ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ನಾನು ಫೋಟೋ ತಗೊಂಡಿರೋದು. ಸೊ ಆ ಮದುವೆಯಲ್ಲಿ ಇರೋವಂಥ ಫೋಟೋಗಳನ್ನ ನಾನು ಈ ಫೋನಲ್ಲಿ ಇಲ್ಲ. ಬಟ್ ಮದುವೆಗೆ ರೆಡಿಯಾಗಿರ್ಬೇಕಾದ್ರೆ ಯಾವಾಗೂ ರೂಮ್ಗೆ ಹೋಗ್ಬಿಟ್ಟು ಸೈಡಲ್ಲಿ ಒಂದು 2 ಸೆಲ್ಫಿ ತಗೊಂಡಿದ್ದೆ ಅಷ್ಟೇ. 2 ಫೋಟೋ ಇದ್ದಾವೆ ಅಷ್ಟೇ. ಆ ಫೋಟೋನ ನಾನು ಇವಾಗ ಸೈಡಲ್ಲಿ ಮೆನ್ಷನ್ ಮಾಡಿ ಹೇಳ್ತೀನಿ, ನೋಡಿ ಆ ಫೋಟೋ ಹೇಗೆ ಬಂದಿದೆ ಅಂತ. ಸೊ ಅಷ್ಟೇ, ಅದರಲ್ಲೇನು ಅಷ್ಟು ಕಾಣಿಸಲ್ಲ ಮುಖದ ಮೇಲೆ. ಬಟ್ ನಾನು ದಪ್ಪ ಬೇರೆ ಇರೋದ್ರಿಂದ ಅಷ್ಟು ಏನು ಎಫೆಕ್ಟ್ ಆಗಲಿಲ್ಲ ಅಂತ ಅನ್ಕೋತೀನಿ. ಸೊ ಅವಾಗ ಇನ್ನೂ ಸಣ್ಣಗಿದೆ, ಇವಾಗ ಬರ್ತಾ ದಪ್ಪ ಆಗ್ತಾಯಿದ್ದೀನಿ. ಆಮೇಲೆ ಕೂತಿರೋ ಪೊಸಿಷನಲ್ಲಿ ಯಾರೇ ಆದರೂ ಅಷ್ಟೇ ದಪ್ಪ ಆಗ್ತಾನೇ ಇರ್ತಾರೆ. ಸೊ ನೆನ್ನೆ ನೋಡಿ ನಮ್ಮ ಪಕ್ಕದ ರೋಡಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ ಅಂದಲ್ಲ, ಅವರು ಪರಂಗಿ ಹಣ್ಣು ಒಂದು ಸೋರೆಕಾಯಿ, ಗುಂಡು ಸೋರೆಕಾಯಿ ಕೊಟ್ಟಿದ್ದಾರೆ. ಸೊ ನೆನ್ನೆ ಅದನ್ನೇ ತಗೊಂಡು ಬಂದಿದ್ದು. ಬಟ್ ಸಾಂಬಾರು ಮಾಡಿಲ್ಲ ಅಷ್ಟೇ, ಇನ್ನು ಮಾಡಬೇಕು. ನೆನ್ನೆ ನೈಟ್ ಮಾಡೋಣ ಅಂತ ಬಂದೆ, ಬಟ್ ಮಾಡೋಕ್ಕಾಗಲಿಲ್ಲ. ಸೊ ಬಿಳಿ ಚೀಲದಲ್ಲಿ ಇದೆಯಲ್ಲ ಅದು ಒಟ್ಟು ಒಬ್ಬರು ಟೆರಾಕೋಟ ಮಾಡೋರೆ ನನಗೆ ಕೊಟ್ಟರು. ಇವಾಗ ಒಟ್ಟು ತರೋಕ್ಕಾಗಿಲ್ಲ ನನಗೆ, ಮೊನ್ನೆ ಫೈರಿಂಗ್ ಹಾಕಿದ್ನಲ್ಲ. ಸೊ ಹಾಗಾಗಿ ಅಷ್ಟೇ. ಸೊ ಇವಾಗ ಹಾಸ್ಪಿಟಲ್ಗೆ ಹೋಗೋಣ. ಒಂದು ಅಲ್ಲಿನ ಕತೆ ಮುಗಿಯಿತು. ಒಂದು ಅಲ್ಲಿನ ಕತೆ ಅಲ್ಲ, 3 ಅಲ್ಲಿನ ಕತೆ ಅನ್ನಂಗಾಯಿತು. ಒಂದಲ್ಲ 2 ಅಲ್ಲ 3 ಅಲ್ಲಿ ತೆಗ್ಸಿದ್ದಾಯಿತು ಉಳ್ಕಲ್ಲಾಗಿ. ಸೊ ಇವಾಗ ಹಲ್ಲು ಕ್ಲೀನ್ ಮಾಡ್ಸೋಕ್ಕೆ ಹೋಗ್ತಾಯಿದ್ದೀನಿ. ಮತ್ತು ಈ ಹಲ್ಲನ್ನ ಮತ್ತೆ ಹಾಕಿಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಅವರು ಚಾರ್ಜಸ್ಸು 11,000 13,000 ಹೇಳಿದ್ರು. ಯಪ್ಪ, ಶಾಕ್ ಆಗಿಬಿಡ್ತು. ಬಟ್ ಆದರೂ ಒಂದು ಕಡೆ ಆರೋಗ್ಯ ಇಂಪಾರ್ಟೆಂಟು. ಅಕಸ್ಮಾತ್ ಈ ಕಡೆ ಹಲ್ಲು ಹಾಕಿಸ್ಕೊಂಡ್ರೆ ಈ ಕಡೆನೂ ತಿನ್ಬೋದಲ್ವಾ, ಒಂದೇ ಕಡೆ ತಿಂದು ಉಳ್ಕಲಾಗ್ಬಿಟ್ರೆ ಅಂತ ಭಯ. ಆಮೇಲೆ ಇಲ್ಲೆಲ್ಲ ಕರೆ ಕಟ್ಟಿರೋದೆಲ್ಲ ನೋಡಿ ಅವರು ಉಳ್ಕಲಾಗೋ ಚಾನ್ಸಸ್ ಐತೆ ಅಂತ ಬೇರೆ ಹೇಳ್ಬಿಟ್ರು. ಇನ್ನೂ ಒಂದು ಇದು ಶಾಕಿಂಗ್ ನ್ಯೂಸ್ ಕೊಟ್ಟರು, ಅದಕ್ಕೆ ಭಯ ಆಯಿತು. ಸೊ ನೋಡೋಣ, ಈ ಹಲ್ಲನ್ನು ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಖರ್ಚು ಮಾಡಬೇಕು, ಬಟ್ ಆರೋಗ್ಯಕ್ಕೆ ಖರ್ಚು ಮಾಡಲೇಬೇಕಾಗುತ್ತೆ. ಸೊ ಹೆಲ್ತ್ ಅಂತ ಬಂದಾಗ ನಾವು ಇವತ್ತು 1,000ದಲ್ಲಿ ಆಗೋದನ್ನ ನೆಕ್ಸ್ಟು 1,00,000 ಗಂಟ ತೊಗೊಂಡೋಗ್ಬಾರ್ದು. ಸೊ 1,000ದಲ್ಲಿ ಮುಗಿಸ್ಕೋಬೇಕು. ಸೊ ಅದಕ್ಕೆ ನಾನು ನೋಡೋಣ, ಇದನ್ನು ಮಾಡೋಣ. ನೋಡೋಣ ಯಾರಾದರೂ ಏನಾದ್ರು ಡಿಸ್ಕೌಂಟ್ ಕೊಡ್ತಾರೆ ಅಂತ. ಯಾಕಂದರೆ ಒಬ್ಬೊಬ್ಬರು ಡಿಸ್ಕೌಂಟ್ ಕೊಡ್ತಾರೆ. ಅಲ್ಲಿರೋ ಹಾಸ್ಪಿಟ್ಲಲ್ಲಿ ಯಾರಾದರೂ ಕೇಳಬೇಕು. ನನ್ನ ಸಬ್ಸ್ಕ್ರೈಬರ್ ಯಾರಾದರೂ ಇದ್ದರೆ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ದಯವಿಟ್ಟು ಅಲ್ಲಿಗೆ ಏನಾದರೂ ಬೇರೆ ಎಲ್ಲ ಹಾಕ್ಸೋಕ್ಕೆ ಒಂದು ಡಿಸ್ಕೌಂಟ್ ಏನಾದ್ರು ಕೊಡಿ ಅಂತ. ಆವತ್ತು ಯೂಟ್ಯೂಬ್ ಸ್ಟಿಕ್ಕರ್ ಮಾಡೋಕ್ಕೆ ಹೇಳಿದ್ದೆ, ಅವ್ರು ಇನ್ನೂ ಕೊಟ್ಟೇ ಇರಲಿಲ್ಲ. ಹಾಗಾಗಿ 1 ಬ್ಯಾಟ್ರಿಗೆ ಹಾಕಿಸ್ಕೊಂಡು ಇನ್ನೂ 2 ಸ್ಟಿಕ್ಕರ್ ಹೇಳಿದ್ನಲ್ಲ, ಹಾಗಾಗಿ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲಿಗೆ. ಇದು ಎಲ್ಲ ಬ್ಯಾಟ್ರಿ ಮೇಲೂ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸಿರೋ ಅಂಥದ್ದು. ಸೊ ಒಂದೇ ಬ್ಯಾಟ್ರಿಗೆ ಹಾಕಿಸ್ಕೊಂಡಿದ್ದು. ರಾಯರಿದ್ದಾರಂತೆ 2 ಮಾಡಿಸಿದ್ದೆ ಸ್ಟಿಕ್ಕರು. ಅದರಲ್ಲಿ ಈ ಒಂದು ಗಾಡಿಗೆ ಹಾಕ್ಕೊಂಡಿದ್ದೀನಿ. ಹಳೆ ಗಾಡಿನ ಆ ಕಡೆ ಸೈಡಲ್ಲಿ ನಿಲ್ಲಿಸಿದ್ದೀನಲ್ವ, ಅದಕ್ಕೆ ಇನ್ನೂ ಹಾಕ್ಕೊಂಡಿಲ್ಲ. ಸೊ ಬ್ಯಾಟ್ರಿನೆಲ್ಲ ಕ್ಲೀನ್ ಮಾಡೇ ಅವರು ಈ ಸ್ಟಿಕ್ಕರ್ ಹಾಕಬೇಕು, ಇಲ್ಲಾಂದರೆ ಸ್ಟಿಕ್ಕರ್ ಕೂರಲ್ಲ ಸರಿಯಾಗಿ, ಆಮೇಲೆ ನೀಟಾಗಿ ಕಾಣಿಸೋದು ಇಲ್ಲ. ಸೊ ಅದಕ್ಕೆ ಇವ್ರ ಕೈಲಿ ಹಾಕ್ಸ್ಕೊಳ್ಳೋಣ ಅಂತ ಇಷ್ಟು ದಿನ ವೆಯ್ಟ್ ಮಾಡಿ ನನಗೂ ಟೈಮ್ ಆಗಲಿಲ್ಲ ಹಾಕಿಸ್ಕೊಳ್ಳೋಕ್ಕೆ ಹೋಗೋಕ್ಕೆ ಅವ್ರ ಅಂಗಡಿ ಹತ್ರ. ಸೊ ಇವಾಗ ಬಂದು ಹಾಕಿಸ್ಕೊತಾ ಇದ್ದೀನಿ. ಅವತ್ತೇ ಮಾಡೋಕ್ಕೆ ಹೇಳ್ಬಿಟ್ಟು ಇಲ್ಲಿವರೆಗೂ ಹಾಕಿಸ್ಕೊಳ್ಳೋಕ್ಕಾಗಿರಲಿಲ್ಲ ನೋಡಿ. ಸೊ ಇವಾಗ ಕಾಲಕ್ಕೆ ಕೂಡಿ ಬಂತು. ಸೊ ಏನೇ ಕೆಲಸ ಆಗಬೇಕು, ಒಳ್ಳೆ ಕೆಲಸ ಅಂದರೆ ಕಾಲಕ್ಕೆ ಕೂಡಿ ಬರಬೇಕು. ಸೊ ಅದಕ್ಕೆ ಈ ರಾಯರಿದ್ದಾರೆ ಅಂತ ಸ್ಟಿಕ್ಕರ್ ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಗಾಡಿಗೆ ಇನ್ನೂ ಹಾಕಿಲ್ಲ. ಸೊ ಹಾಕೋಬಿಡಿ ಅಂತ ಹೇಳಿದ್ದಾರೆ. ಬಟ್ ಏನು ಮಾಡೋದು, ಅದು ಕವರ್ ಹಾಕ್ಬಿಟ್ಟು ಆ ಕಡೆ ನಿಲ್ಲಿಸ್ಬಿಟ್ಟಿದ್ದೀನಿ ನನ್ನ ಮನೆ ಹತ್ರನೇ. ಅದನ್ನ ಇವಾಗ ಯೂಸ್ ಮಾಡ್ತಿಲ್ವಲ್ಲ, ಬೇರಿಂಗ್ ಹೋಗ್ಬಿಟ್ಟಿದೆ ಅದು ಅದ್ರ ವೀಲ್ ಚೇರ್ದು. ಸೊ ಅದಕ್ಕೆ ಆ ಗಾಡಿನ ಸೈಡಲ್ಲಿ ನಿಲ್ಲಿಸಿದ್ದೀನಿ. ಸದ್ಯಕ್ಕೆ ಅದನ್ನು ತೆಗೆದು ನಾನೇ ಹಾಕಬೇಕಾಗುತ್ತೆ, ರಾಯರಿದ್ದಾರೆ ಅನ್ನೋ ಸ್ಟಿಕ್ಕರ್ನ. ಸೊ ಈ ಗಾಡಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಫೋಟೋ. ನೇಮ್ ರೆಡ್ ಕಲರ್ ಇತ್ತು, ನೀವೇನು ವೈಟ್ ಕಲರ್ ಮಾಡಿಬಿಟ್ಟಿದ್ದೀರಾ? ಉಲ್ಟಾ ಬಂದ ವೈಟ್ ಎಲ್ಲ ವೈಟೇ ಮಾಡಿದ್ದು. ಇಲ್ಲ, ಇದು ಮಾತ್ರ ಸಿಂಬಲ್ ಮಾತ್ರ ರೆಡ್ ಇದೆ ಸರ್. ಎಲ್ಲ ನೀವು ಮರ್ತ್ಬಿಟ್ಟಿದ್ದೀರಾ ಅನ್ಸುತ್ತೆ. ಆ್ಯಕ್ಚುಲಿ ನಾನು ಇವಾಗ ಡೆಂಟಿಸ್ಟ್ ಹತ್ರ ಬಂದಿದ್ದೀನಿ. ಅವ್ರದ್ದೊಂದು ಕ್ಯಾಬಿನಲ್ಲಿ ಕೂತಿದ್ದೀನಿ. ಸೊ ವೀಲ್ ಚೇರ್ ಬಿಟ್ಬಿಟ್ಟು ಇಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡೋವಂಥ ಒಂದು ಚೇರಿಗೆ ಶಿಫ್ಟ್ ಆದೆ. ಸೊ ಅದು ಹೈಟು ಅಡ್ಜಸ್ಟ್ ಆಗೋವಂಥ ಒಂದು ಚೇರು, ಹಂಗಾಗಿ ತುಂಬ ಯೂಸ್ಫುಲ್ ಆಯಿತು ನನಗೆ. ಸೊ ಅದರಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ಡಾಕ್ಟ್ರಿಗೆ. ಎಲ್ಲ ಮುಗೀತು, ಟ್ಯಾಬ್ಲೆಟ್ ತಗೊಂಡು ವಾಪಸ್ ಹೊರಡ್ಬೇಕು ಇವಾಗ. ಮಮ್ಮಿ ಅಂತ ಕ್ಲೀನ್ ಮಾಡಿಸ್ಕೊಂಡು ನೋಡೈತೆ, ಅಂತ ಕ್ಲೀನ್ ಮಾಡಿಸ್ಕೊಂಡ್ಬಿಟ್ಟವ್ರ. ಅಯ್ಯೋ ಆ್ಯಕ್ಚುಲಿ ಆಫ್ ಮಾಡೋದನ್ನ ಕೇಳಿಸಲ್ಲ. ಅಯ್ಯಪ್ಪ, ಗಾಳಿ ಒಳಗಡೆ ಹೇಳ್ಕೊಂಡ್ರೆ ಒಂಥರ ಜುಮ್ ಅಂತ ಐತಲ್ಲು. ಸೊ ಎಲ್ಲ ಕ್ಲೀನಾಗಿದೆ. ಸೊ ಇದು ಒಳಗಡೆ ಹೊಸಳು ಹಂಗೆ ಇರೋದಂತೆ. ಸೊ ಎಲ್ಲ ಕ್ಲೀನ್ ಮಾಡಿದರು, ಬಟ್ ಒಳಗಡೆ ಮಾಡಿಲ್ಲ. 2 ಸೆಷನ್ ಹೇಳಿದ್ದಾರೆ.
ನೋಡಿ ಒಳಗಡೆ ಎಲ್ಲ ಹಂಗೆ ಐತೆ ಗಲೀಜು. ಯಪ್ಪ ದೇವ್ರೆ, ಅಲ್ಲೆಲ್ಲ ಜುಮ್ ಅಂದ್ಬಿಡ್ತು ಹಂಗೆ. ಸೊ ಇವಾಗ ಮಾಡಿಸ್ಕೊಂಡು ಬಂದಾಯಿತು. ಅದಕ್ಕೆ ಅವ್ರು ಪೇಸ್ಟ್ ಇದೇ ಯೂಸ್ ಮಾಡಬೇಕು ಅಂತ ಬರ್ಕೊಟ್ರು. ಅದಕ್ಕೊಂದು 350 ರೂಪಾಯಿನ ಇಟ್ಟು ಬಂದಿದ್ದಾಯಿತು. ಅದೊಂದು ಮತ್ತು ಮೌತ್ ಫ್ರೆಶ್ನರು ಏನೋ ಇದೆ ಇನ್ನೊಂದು, ಮತ್ತು ಇನ್ನೊಂದು ಹೇಳಿದರು. ಬಟ್ ಅದು ಸಿಗಲಿಲ್ಲ ಜೆಲ್ಲು ಅಲ್ಲಿ, ಇನ್ನೆಲ್ಲರೂ ಹುಡುಕ್ಬೇಕಾಗುತ್ತೆ. ಪೂರ್ವಿ ಹೊಡೆದಾಕ್ಬಿಡ್ತೀನಿ. ಬೆಳಗ್ಗೆ ತಿಂಡಿ ತಿಂದಿಲ್ಲ, ಇರು ದೋಸೆ ಮಾಡ್ತೀನಿ, ಹೊಟ್ಟೆ ಸಿತೈತೆ. ಬೆಳಗ್ಗೆ ಆಲೂಗಡ್ಡೆ ಪಲ್ಯ ತಿನ್ಕೊಡೋಗಿ ಸಾಕಾಗಿರೋ. ಅಪ್ಪ ಇರಪ್ಪ, ನಾನು ಆಸ್ಪತ್ರೆ ಕೆಲಸ ಮುಗಿಸ್ಕೊಳ್ಬಾರ್ದು, ಇವತ್ತು ಬೇರೆ ಹಾಫ್ ಡೇ. ಇದ್ಯಾಕೆ ಇದು ಬೌಲು ಕೆಳಗಡೆ ಬಿದ್ದಿರೋದು? ಹಾಫ್ ಡೇ ಬೇರೆ ಆಗಿರೋದ್ರಿಂದ ಲಾಸ್ಟ್ ಪೇಷಂಟ್ ನಾನೇ. ನಾನು ಯಾವತ್ತೂ ಲೇಟಾಗಿ ಹೋಗೋದು. ಅಯ್ಯೋ, ಶನಿವಾರ ಹೋಗ್ಬಿಟ್ಟು ಈಗ ಲೇಟಾಗಿ ಹೋಗಿ ಬಂದೆ ವಾಪಸ್ಸು. ಇವಾಗ ಹಂಗೆ ಆಯಿತು ಕತೆ. ಸೊ ಇಲ್ಲ, ಇವತ್ತು ಏನಾರು ಆಗಲಿ ಮಾಡಿಸ್ಕೊಂಡು ಬಂದ್ಬಿಡ್ಬೇಕಂತ ಅಂದ್ಕೊಂಡು ಹೋಗಿ ಮಾಡಿಸ್ಕೊಂಡು ಕ್ಲೀನಿಗೆ ಬಂದ್ಬಿಟ್ಟೆ. ಹೊಟ್ಟೆ ತುಂಬ ಹಸಿತೈತಪ್ಪ, ಬೇಗ ತಿನ್ಬೇಕು. ಯಪ್ಪ ತಿಂಡಿ ಊಟ ಮಾಡಿದೆ ಮುಂಚೆ ಅವನ ಬರೀಕಿರ್ತಾನೆ ಅನಿಸ್ತೈತೆ ಇವಾಗ. ಎಲ್ಲಪ್ಪ ಇದು ಪಾಪ ಬ್ಯಾಗಲ್ಲಿ ಇಕ್ಕು, ಡ್ಯೂಟಿ ಆನ್ ಮಾಡ್ಕೊತೀನಿ. ಅಟ್ಲೀಸ್ಟ್ ಒಂದು, ಅಯ್ಯೋ ಈ ರಾಯರಿದ್ದಾರೆ ಅಂತ ಗಾಡಿ ಮೇಲೆ ಅಂಟಿಸ್ಬೇಕು. ಅಯ್ಯೋ ಹೋಗ್ಬಿಡ್ದವ್ರು ಅಂಟಿಸ್ಕೊಳ್ಳಿ ಅಂತ ಹೇಳಿದ್ರು. ಸ್ಟಿಕ್ಕರ್ದು ತೋರಿಸಿದ್ನಲ್ಲ, ರಾಯರಿದ್ದಾರೆ ಅಂತ ಇನ್ನೊಂದು ಗಾಡಿಗೆ ಹೇಳಿದ್ದೆ. ಅವರು ಇದನ್ನ ಅಂಟಿಸ್ಬಿಟ್ಟಿದ್ದೀನಿ, ತೆಗ್ದ್ಬಿಟ್ಟು ದಯವಿಟ್ಟು ಅಂಟಿಸ್ಕೊಬಿಡಿಲ್ಲ ಅಂದ್ರೆ ಇರಲ್ಲ ಇದು ಅಂತ ಹೇಳಿದ್ರು. ಊಟ ಹಳೆ ಗಾಡಿ ಹಿಂದೆ ನಿಲ್ಸಿದ್ದೀನಲ್ಲಪ್ಪ, ಪಾಪ ಹಳೆ ಗಾಡಿ ಹಿಂದೆ ನಿಲ್ಸಿದ್ದೀನಿ, ಅದು ಅಂಟಿಸ್ಬೇಕು. ಈ ಕಡೆಗೆ ತಗೊಂಡ್ ಬಾ, ಇದು ಹೋಗ್ಬಿಡುತ್ತಂತೆ. ಇಲ್ಲಾಂದ್ರೆ ಅಂಟಿಸ್ಕೊಂಡಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ದುಡ್ಡು ಕೊಟ್ಟರೆ ಅದೆಲ್ಲ ವೇಸ್ಟ್ ಆಗ್ಬಿಡ್ತೈತಿ. ಈಗ ದೋಸೆ ಮಾಡ್ತೀನಿ, ಬೇಗ ತಿನ್ಬಿಟ್ಟು ನಾನು ಡ್ಯೂಟಿ ಆನ್ ಮಾಡ್ಕೊತೀನಿ. ಇರು ಡ್ಯೂಟಿಗೆ ಇದು ಮಾಡ್ಕೊತೀನಿ. ಅನ್ನ ಇತ್ತಲ್ಲ ತಿನ್ಬೇಕಾಗಿತ್ತು, ಡ್ಯೂಟಿ ಆನ್ ಮಾಡ್ಕೋಬೇಕು. ಇವತ್ತು ಶನಿವಾರ. ಸೊ ಶನಿವಾರನೂ ಭಾನುವಾರ ಚೆನ್ನಾಗಿ ಡ್ಯೂಟಿ ಬೀಳುತ್ತೆ. ನೋಡೋಣ, 2ರಿಂದ ಬುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಡ್ಯೂಟಿ ಗಿಟ್ಟಿ ಬಿಟ್ಬಿಟ್ರೆ 2ರಿಂದ ಒಂದು 3 ಗಂಟೆಯಿಂದ ವೇಸ್ಟ್ ಮಾಡ್ಬೇಕು ಟೈಮ್. ಈಗ ಎಲ್ಲೈತಿದ್ದೀವಿ ಝೊಮ್ಯಾಟೊ ಆ್ಯಪು? $158. ಸೊ ಇನ್ನು 2 ಮಿನಿಟ್ಸಲ್ಲಿ ಮಾಡ್ತೀವ. ಅದು ಬೇರೆ ಆ್ಯಪ್ ಡೌನ್ಲೋಡ್ ಆಗ್ತೈತೆ. ಅಯ್ಯೋ, ಇದು ನ್ಯೂ ಆ್ಯಪ್ ಡೌನ್ಲೋಡ್ ಆಗಿ ಅಪ್ಡೇಟ್ ಆಗಿ ಇದು ಬರೋ ಹೊತ್ತಿಗೆ 59 ಆಗ್ಬಿಡುತ್ತೆ. 59ಗೆ ಬುಕ್ ಮಾಡ್ಕೊಳಕ್ಕೆ ಆಗಲ್ಲ 2 ಗಂಟೆಯಿಂದ. ಪ್ಲೀಸ್ ಬೇಗಾಗು, ಪ್ಲೀಸ್ ದೇವರೇ ಆಗು, ಬೇಗ ದೋಸೆ ಮಾಡ್ಕೊಂಡು ತಿನ್ಬಿಟ್ಟು ಓಡಬಿಡ್ತೀನಿ ಬೇಗ. ಬುಕ್ ಮಾಡ್ಬೇಕು 59 ಆಗ್ಬಿಡ್ತು ಆನ್ಲೈನ್. 22 ಓಕೆ, 5 ಗಂಟೆ ಗಂಟೆ ಬುಕ್ ಮಾಡ್ಕೊಂಬಿಟ್ಟಿದ್ದೀನಿ. ಗಿಗ್ಸಲ್ಲಿ ಹೋದರೆ ಇವತ್ತು 2ರಿಂದ 3, 3ರಿಂದ 4, 4ರಿಂದ 5. ಸೊ ತೋರಿಸ್ತೀನಿ ಹೆಂಗೆ ಬುಕ್ ಮಾಡ್ಕೊಂಡಿದ್ದೀನಿ ಅಂತ. ಇಲ್ಲಿ ನೋಡಿ, ಆಲ್ರೆಡಿ ಬುಕ್ ಮಾಡ್ಕೊಂಡಿರೋವಂಥದ್ದು 25 ಅಕ್ಟೋಬರು. 2ರಿಂದ 3 ಗಂಟೆಗೆ ಒಂದು ಗಿಗ್ ಬುಕ್ ಮಾಡಿದ್ದೀನಿ. ಮತ್ತು ಈವ್ನಿಂಗ್ ಗಿಗ್ಗಲ್ಲಿ 3 to 7 ಲಾಗಿನ್ ಆಗಬೇಕಂತೆ. 2 gigs ಅಂತ ಬರುತ್ತೆ. ಸೊ ನಾನಿವಾಗ 2 ಗಿಗ್ ಬುಕ್ ಮಾಡ್ಕೊಂಡಿದ್ದೀನಿ, 5ರವರೆಗೂ ಮಾಡೋಣ ಅಂತ. ಸೊ 2ರಿಂದ 5 ಬುಕ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ಇವಾಗ ಬೇಗ ಓಡ್ಬಿಡ್ಬೇಕು. 2 ಗಂಟೆಯಿಂದ ಬುಕ್ ಮಾಡ್ಕೊಂಡಿದ್ದೀನಿ. ಬಟ್ 9 ನಿಮಿಷ ನಮಗೆ ಬ್ರೇಕ್ ಟೈಮ್ ಕೊಟ್ಟಿರ್ತಾನೆ. ಆ ಬ್ರೇಕಲ್ಲಿ ದೋಸೆ ತಿನ್ಕೊಂಡು ಓಡ್ಬಿಡ್ತೀನಿ. ಪಾಪು ಝೊಮ್ಯಾಟೊ ಟೀ ಶರ್ಟ್ ತಂದು ಇಡುವಲ್ಲಿ ಕಾಣಂಗೆ. ಟೀ ಶರ್ಟ್ ಹಾಕೊಂಡು ಓಡ್ಬಿಡ್ಬೇಕು ಇವಾಗ. ಸೊ ಅಷ್ಟರಲ್ಲಿ ದೋಸೆ ಹಾಕ್ಬಿಡ್ತೀನಿ. ಆ್ಯಕ್ಚುಲಿ ಉಕ್ಕೋಗ್ಬಿಡ್ತೈತೆ ಪಾತ್ರೆಯಲ್ಲಿ ಅಂದ್ಬಿಟ್ಟು ದೊಡ್ಡ ಪಾತ್ರೆ ಯಾವುದೂ ಇಲ್ಲ, 5 ಲೀಟ್ರ್ ಕುಕ್ಕರ್ ಒಳಗಡೆ ಇಟ್ಬಿಟ್ಟಿದೆ. ಕುಕ್ಕರ್ ಆದರೆ ಒಳಗೆ ಮೇಲಿಂದ ಉಪ್ಪು ಬರೋಕ್ಕಾಗಲ್ಲ, ಕ್ಯಾಪ್ ಹಾಕ್ಬಿಟ್ರೆ. ಇದು ಐಡಿಯಾ, ದೇಸಿ ಜೂಗಾಡು. ಈಗ ಏನು ಮಾಡೋಕ್ಕಾಗಲ್ಲ, ಎಲ್ಲ ದೇಸಿ ಜೂಗಾಡು ಮಾಡಬೇಕು, ಎಲ್ಲರೂ ಮಾಡಿ. ಊಟ ದೋಸೆ ಹಾಕ್ಕೊಡ್ತೀನಿ, ಬೇಗ ತಿನ್ನೋ ನೀನು. 9 ನಿಮಿಷದಲ್ಲಿ ಹೋಗ್ಬಿಡ್ಬೇಕು ನಾನು ಮತ್ತೆ. ಅಷ್ಟೇ ಬ್ರೇಕ್ ಟೈಮ್ ಇರೋದು. ಆಲೂಗಡ್ಡೆ ಪಲ್ಯ ಚೆನ್ನಾಗೈತೆ, ತಿಂದ? ಏ ಪಾಪು, ಏ ಕಿವುಡು, ಅದನ್ನ ಹಾಕ್ಬೇಡ, ನಂಗೆ ಸಿಟ್ಟು ಬರ್ಸ್ಬೇಡ.
ಸೊ 8 ಮಿನಿಟು ಬ್ರೇಕ್ ಟೈಮ್ ಕೊಟ್ಟಿದ್ದಾನೆ. ಬ್ಯಾಕ್ ಸೈಡ್ ಕ್ಯಾಮ್ರಾದಲ್ಲಿ ತೋರಿಸ್ಬೇಕಿಲ್ಲ ಅರ್ಥ ಆಗಲ್ಲ. ಪ್ರತಿಯೊಂದು ಗಿಗ್ಸ್ಗೂ 9 ಮಿನಿಟ್ಸ್ ಬ್ರೇಕ್ ಕೊಡ್ತಾನೆ. ಸೊ ಇವಾಗ 8 ಮಿನಿಟ್ ಇದೆ. 8 ಮಿನಿಟಲ್ಲಿ ನಾನು ಹೊರಡಬೇಕು. ಇಲ್ಲಿ ನೋಡ್ರೆ ಆರ್ಡ್ರ್ ಬರ್ತೈತೆ. ಪಿಕಪ್ಪು ಮತ್ತು ಡ್ರಾಪು ಇಷ್ಟು ಕಿಲೋಮೀಟ್ರ್ ಹಾಕಿದ್ದಾರೆ. ಸೊ ಇಲ್ಲಿ ನೋಡೋ ದೋಸೆ ಹಾಕ್ತಾಯಿದ್ದೀನಿ ನಾನು. ಇನ್ನು ತಿಂದೇ ಇಲ್ಲ, ಹೊಟ್ಟೆ ಬೇರೆ ಹಸಿತಾಯ್ತಲ್ಲಪ್ಪ. ಒಂದು ಆಟೋ ಕೊಟ್ಬಿಟ್ಟು ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ತಿನ್ನೋಣ ಅಂತ ನಿಂತ್ಕೊಂಡ್ರೆ ಮತ್ತೆ ಇನ್ನೊಂದು ಆಟೋ ಬಂದ್ಬಿಡ್ತು. ಸೊ ಅಷ್ಟರಲ್ಲಿ ಇನ್ನೊಬ್ರು ಸಬ್ಸ್ಕ್ರೈಬರ್ ಮಾತಾಡ್ಸಕ್ಕೆ ಬಂದರು. ಅವ್ರ ಹೆಂಡ್ತಿ ಮತ್ತು ಅವ್ರ ಗಂಡ ಹೆಂಡ್ತಿ ಇಬ್ಬರೂ ನೋಡ್ತಾರಂತೆ ವೀಡಿಯೋನ. ಸೊ ನೋಡಿ ಖುಷಿ ಆಯಿತು ನನಗೆ. ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದು ಊಟ ಮಾಡಿ, ಸೊ ಕಡಲೆಕಾಯಿ ಬೇಯಿಸಿದೆ, ಅದನ್ನು ಒಂದು ಸ್ವಲ್ಪ ತಿಂದು, ಸೊ ಇವಾಗ ಸೊಪ್ಪೆಲ್ಲ ತಗೊಂಡು ಬಂದಿದೆ. ಸೊ ಅದನ್ನು ಬಿಡಿಸ್ತಾ ಇದ್ದೀನಿ. ಇವತ್ತು ಒಂದಷ್ಟು ಇದನ್ನು ತಗೊಂಡು ಬಂದೆ. ಅದ್ರ ಜೊತೆಲಿ ಮೊಟ್ಟೆ ಇದೆಲ್ಲ ಬೇಕಾಗಿರ್ತಿತ್ತು. ಸೊ ಆ ಕಡೆ ಹೋಗಿದ್ದೆ, ಆ ಟೈಮಲ್ಲಿ ಸಿಕ್ತು ನನಗೆ. ಅಲ್ಲಿ ಹೋಲ್ಸೇಲಲ್ಲಿ ಕಮ್ಮಿ ಕೊಡ್ತಾರೆ. ಒಂದು ಕ್ರೇಟ್ ತೊಗೊಂಡು ಬಂದು ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಸುಮ್ಮನೆ ಹೋಗಿ ಬಾಟ್ಲಿ ಮಾಡಿಸ್ಬಿಟ್ಟು ಬಂದಿದ್ದೀನಿ. ಎತ್ಕೊಂಡು ಬರೋ ಹೋಗು, ಹೋಗ ಏನು ಮಮ್ಮಿ? ಹೋಗು, ಬಾಟ್ಲಿ ಎತ್ಕೊಂಬರಕ್ಕೆ ಅಲ್ಲಿ ಇಕ್ಕಿದ್ದೀನಿ. ದೇವ 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 ಹಾಕೊಂಡು ಹಂಚಿಗೆ ಈಚಿಕ್ಬಿಡ್ತಾನೆ ಪುಕ್ಲು. ಇಲ್ಲಿ ಬೆಡ್ ಮೇಲೆ ಬಟ್ಟೆ ಹೋಗಿದ್ದೈತೆ. ಈಗ ಸುಮ್ಮನೆ ಇರೋದು ನೋಡಿ, ಬೆಡ್ ಮೇಲೆ ಬಕೆಟ್ ಇಟ್ಕೊಂಡು ಬಟ್ಟೆ ಹೋಗಿದ್ದೈತೆ. ಇನ್ನೇನು ಮತ್ತೆ ಇದೊಂದು ಕೊಳೆಗೈತೆ. ಹೋಗಿ ಕೊಳ್ದಾಗ